ಅಲ್ಟಿಮೇಟ್ ಮೂವಿ. ಶಿವರಾಜ್ ಕುಮಾರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಮೂವಿ, ಫ್ಯಾಮಿಲಿ ನೋಡುವಂತ ಮೂವಿ. ಕರ್ನಾಟಕದಲ್ಲಿ ಪ್ರತಿಯೊಬ್ರು ಕೂಡ ಬಂದು ಫಿಲಮ್ ನೋಡಬೇಕು. ತುಂಬಾ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಶಿವಣ್ಣಂಗೆ ವಯಸ್ಸಾಗಿಲ್ಲ, ಶಿವಣ್ಣಂಗೆ ಮತ್ತೆ ವಯಸ್ಸು ಬರ್ತಾ ಇದೆ. ಬ್ಯೂಟಿಫುಲ್ ಮೂವಿ. Super crazy, super fantastic, marvelous, 100 days, 1000 crores fix. Pakka crazy movie. Super. ಮೂವಿ ನೆಕ್ಸ್ಟ್ ಲೆವೆಲ್. ಮ್ಯೂಸಿಕ್ ಮಾತ್ರ ಅದು ನೆಕ್ಸ್ಟ್ ಲೆವೆಲ್ ಬಾರಿಸಿದ್ದಾರೆ. ಮ್ಯೂಸಿಕ್, BGM, ಆಮೇಲೆ ತಂಗಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಫ್ಯಾಮಿಲಿ ಕಂಟೆಂಟ್ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತ ನೋಡೋ ಸಿನಿಮಾ. ಶಿವಣ್ಣ ಮಾತ್ರ ಈ ಗೆಟಪ್ ಅಲ್ಲಿ ನೋಡೋಕೆ ಬೇರೆ ಲೆವೆಲ್ ಅಲ್ಲಿ ಇದ್ದಾರೆ. ಓವರ್ ಆಲ್ ಆಗಿ ಸಿನಿಮಾ ಹೇಳ್ಬೇಕಂದ್ರೆ ಕನ್ನಡಿಗರಿಗೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ತಿದ್ದೀನಿ. ಎಲ್ಲರೂ ಬಂದು ಕನ್ನಡಿಗರು ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ನಮ್ಮ ಶಿವಣ್ಣ ನೆಕ್ಸ್ಟ್ ಲೆವೆಲ್. ಶಿವಣ್ಣ, ಜೈ ಹಿಂದ್ ಶಿವಣ್ಣ, ಜೈ ಕರ್ನಾಟಕ, ಜೈ ಕರ್ನಾಟಕ ಶಿವಣ್ಣ. ತುಂಬಾ ಒಳ್ಳೆ ಸಿನಿಮಾ. ಫಸ್ಟ್ ಆಫ್ ಆಲ್ ಶಿವಣ್ಣಂಗೆ ದೃಷ್ಟಿ ತೆಗಿಸ್ಬೇಕು. ಈ ಏಜ್ ಅಲ್ಲೂ ಎನರ್ಜಿ ನೋಡಿದ್ರೆ ಖುಷಿ ಆಗುತ್ತೆ. ಲೈಕ್ ಇಂಥ ಒಂದು ಗ್ಯಾಂಗ್ಸ್ಟರ್ ಮೂವಿ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು. ಲೈಕ್ BGM ಇಂದ ಹಿಡಿದು ನರೇಶನ್. ಐ ಥಿಂಕ್ ಶಿವಣ್ಣ ಆಕ್ಟ್ ಮಾಡಿರೋ ಡೈರೆಕ್ಟರ್ಸ್ ಅಲ್ಲಿ ಐ ಥಿಂಕ್ ನರ್ತನ್ ಒನ್ ಆಫ್ ದಿ ಈ ಆಡಿಯನ್ಸ್ ಅಥವಾ ಅಭಿಮಾನಿಗಳ ಪಲ್ಸ್ನ ಬೇಗ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲಿಮೆಂಟ್ಸ್ ಬೇಗ ಇದೆ, ಸ್ಕ್ರೀನ್ ಪ್ಲೇ ಕ್ವಿಕ್ ಆಗಿದೆ, ಎಲ್ಲೂ ಲ್ಯಾಗ್ ಅಂತ ಅನ್ಸಲ್ಲ. ಓವರ್ ಆಲ್ ಒಂದು ಒಳ್ಳೆ ಮೂವಿ. ಫಸ್ಟ್ ಶಿವಣ್ಣ ರಣಗಲ್ ಆಗ್ಲಿಕ್ಕೆ ರಾಮಾಯಣ. ಫಸ್ಟ್ ರಾಮಾಯಣವನ್ನು ಫಾಲೋ ಮಾಡಿದ್ದು ಶಿವಣ್ಣವರು. ರಾಮಾಯಣ ಫಾಲೋ ಮಾಡಿದ್ದು. ರಾಮಾಯಣದಿಂದ ಭೈರತಿ ರಣಗಲ್ ಆಗಿರೋದು ಶಿವಣ್ಣವರು ಭೈರತಿ ರಣಗಲ್ ಆಗಿದ್ದು ರಾಮಾಯಣದಿಂದ. ರಾಮಾಯಣ ಎಲ್ಲ ಅಭಿಮಾನಿಗಳು ಫಾಲೋ ಮಾಡಬೇಕು, ಎಲ್ಲರೂ ಫಾಲೋ ಮಾಡಬೇಕು ರಾಮಾಯಣ. ಜೈ ಶ್ರೀರಾಮ್, ಜೈ ಶಿವಣ್ಣ, ಜೈ ರಣಗಲ್. ರಣಗಲ್ ಒಂದು ಅದ್ಭುತವಾದ ಮೂವಿ. ಇದು ತುಂಬಾ ಶಿವಣ್ಣವರ ಮೈಲಿಗಲ್ಲಲ್ಲಿ ಅದ್ಭುತವಾದ ಒಂದು ಮೈಲಿಗಲ್ಲನ್ನ ಸ್ಥಾಪನೆ ಮಾಡ್ತಾ ಇದೆ. ಯಾಕೆಂದ್ರೆ ಇವರು ಆನಂದಿಂದ ಸ್ಟಾರ್ಟ್ ಮಾಡಿ ರಥಸಪ್ತಮಿ ಈ ಥರ ಸಿನಿಮಾಗಳ ಮುಖಾಂತರ ಜನ ಮೆಚ್ಚುಗೆ ಪಡೆದಿರು. ಮನ ಮೆಚ್ಚಿದ ಹುಡುಗಿ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿತ್ತು. ಅದಾದಮೇಲೆ ಬಂದಂಥ ಸುಮಾರು ಮೂವಿ, ಅದರಲ್ಲೂ ಕೂಡ ಈ ಸಿನಿಮಾ ಬಂದು ಓಂ ಆದಮೇಲೆ ಬಂದಿರೋದು. ಓಂ ಸಿನಿಮಾದಲ್ಲಿ ನೀವು ಬೇರೆ ಥರ ನೋಡಿದ್ದೀರಾ, ಆದರೆ ರಣಗಲ್ಲಲ್ಲಿ ನೋಡ್ತಿರುವಂಥ ಕ್ಯಾರೆಕ್ಟರ್ನ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಬ್ಬ ನ್ಯಾಯವಾದಿಯಾಗಿ ಒಂದಷ್ಟು ಜನಗಳಿಗೆ ನ್ಯಾಯ ಮಾಡೋದನ್ನ ದೊರಕಿಸುವಲ್ಲಿ ಮತ್ತೆ ನೊಂದವರ ಧ್ವನಿಯಾಗಿ ಚಿತ್ರಕಥೆನ ಬರೆದಿರುವಂಥ ನರ್ತನ್ ಅವರು ಡೈರೆಕ್ಷನ್ನು ಮಪ್ತಿಗಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಹೊಗಳುವಂಥ ವಿಷಯಕ್ಕಿಂತ ಜಾಸ್ತಿ ಅವರು ನಡ್ಕೊತಾ ಇದ್ದಾರೆ ಮತ್ತು ನುಡಿದಂತೆ ನಡೆಯುವಂಥ ಒಂದು ಸಿನಿಮಾ ಆಗಿದೆ. ಅವರು ಜನರವಾಗಿ ಸಿನಿಮಾನ ಮಾಡಿದ್ದಾರೆ. ಮತ್ತು ಜೈ ಶಿವಣ್ಣ 100 days ಹೊಡುತ್ತೆ ಅಂತ ಸಿನಿಮಾ ಮಾಡಕ್ಕೆ ಹೋಗ್ತಾರೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಬೇಕಿಲ್ಲ ನಮ್ಮ ಕನ್ನಡದಕ್ಕೆ. ಕನ್ನಡ ನೇಟಿವಿಟಿ ಹೆಂಗೆ ಮಾಡಬೇಕು ಅನ್ನೋ ನರ್ತನ್ ಮಾಡಿ ತೋರಿಸಿದ್ದಾರೆ. ಅದರಲ್ಲಿ ಶಿವಣ್ಣಗೆ ಮೆಚ್ಚುಗೆ ಕೊಡಬೇಕಾಗುತ್ತೆ. ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಹೋಗ್ಬಾರ್ದು. ಕರ್ನಾಟಕಕ್ಕೆ ಬೇಕಾದ ಸಿನಿಮಾನ ಕನ್ನಡ ಸಿನಿಮಾ ಮಾಡಬೇಕು. ಥ್ಯಾಂಕ್ ಯು.